ನೀಡುವ ಬಗ್ಗೆ ಸಿಎಂ ಸ್ಪಷ್ಟನೆಯನ್ನ ನೀಡಿದ್ದಕ್ಕೆ ಸಚಿವ ಯೋಗೇಶ್ವರ್ ಅವರು ಧನ್ಯವಾದವನ್ನ ತಿಳಿಸಿದ್ರು. ಯಾವ ಖಾತೆ ಕೊಟ್ಟರು ಕೂಡ ನಿಭಾಯಿಸ್ತೇನೆ, ನಾನು ಯಾರ ಲಾಭಿಯಿಂದಲೂ ಕೂಡ ಸಚಿವ ಸ್ಥಾನ ಸಿಗಲ್ಲ, ನಮ್ಮ ಶ್ರಮವೂ ಕೂಡ ಇದೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಸಿಪಿ ಯೋಗೇಶ್ವರ್ ಅವರು ರಾಮನಗರದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಹೇಳಿಕೆಯನ್ನ ನೀಡಿದರು. ಸರ್ಕಾರ ಬಂದ ಪೂರ್ವದಿಂದಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಹೇಳ್ತಾ ಇದ್ರು, ನೀನನ್ನು ನನ್ನ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ತೀನಿ ಅಂತೇಳಿ. ಸ್ವಲ್ಪ ತಡ ಆಗಿದೆ, ಆದರೂ ಕೂಡ ಅವರು ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಯಾವುದೇ ಲಾಬಿಗಳು ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಮಟ್ಟಿಗೆ ಕೆಲಸ ಮಾಡೋದಿಲ್ಲ. ಅವರು ಬಹಳ ವಿಸ್ತೃತವಾಗಿ ಆಲೋಚನೆ ಮಾಡಿ ಎಲ್ಲ ಥರ ಲೆಕ್ಕಾಚಾರಗಳನ್ನ ಹಾಕಿ ಯಾರು ಪಕ್ಷದ ಶ್ರೇಯೋಭಿವೃದ್ಧಿಗೆ ಅನುಕೂಲ ಆಗುತ್ತಾರೆ ಅಂತೇಳಿ ಆಲೋಚನೆ ಮಾಡಿ ಒಂದು ತೀರ್ಮಾನ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಹಾಗಾಗಿ ಇದು ಪಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಂಥ ತೀರ್ಮಾನ ಇದಕ್ಕೆ ಲಾಬಿ ಕೆಲಸ ಮಾಡಿದೆ ಅಂತ ಅನಿಸ್ತಾ ಇಲ್ಲ. ಈ ಸರ್ಕಾರ ಬಂದ ಪೂರ್ವದಿಂದಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಹೇಳ್ತಾ ಇದ್ರು, ನೀನನ್ನು ನನ್ನ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ತೀನಿ ಅಂತೇಳಿ. ಸ್ವಲ್ಪ ತಡ ಆಗಿದೆ, ಆದರೂ ಕೂಡ ಅವರು ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಯಾವುದೇ ಲಾಬಿಗಳು ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಮಟ್ಟಿಗೆ ಕೆಲಸ ಮಾಡೋದಿಲ್ಲ. ಅವರು ಬಹಳ ವಿಸ್ತೃತವಾಗಿ ಆಲೋಚನೆ ಮಾಡಿ ಎಲ್ಲ ಥರ ಲೆಕ್ಕಾಚಾರಗಳನ್ನ ಹಾಕಿ ಯಾರು ಪಕ್ಷದ ಶ್ರೇಯೋಭಿವೃದ್ಧಿಗೆ ಅನುಕೂಲ ಆಗುತ್ತಾರೆ ಅಂತೇಳಿ ಆಲೋಚನೆ ಮಾಡಿ ಒಂದು ತೀರ್ಮಾನ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಹಾಗಾಗಿ ಇದು ಪಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಂಥ ತೀರ್ಮಾನ ಇದಕ್ಕೆ ಲಾಬಿ ಕೆಲಸ ಮಾಡಿದೆ ಅಂತ ಅನಿಸ್ತಾ ಇಲ್ಲ. ಈ ಸರ್ಕಾರ ಬಂದ ಪೂರ್ವದಿಂದಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿಪಿವೈಗೆ ಮಂತ್ರಿ ಸ್ಥಾನ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ರೇಣುಕಾಚಾರ್ಯ ಅವರು ಈ ಹಿಂದೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹಾಗೆ ರಾಜು ಗೌಡ ಕೂಡ ಯೋಗೇಶ್ವರ್ ಅವರು ಸಚಿವರಾಗ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಬಹಿರಂಗವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇನ್ನ ಯಡಿಯೂರಪ್ಪನವರು ಯಾವಾಗ ಹೇಳಿಕೆಯನ್ನ ಕೊಟ್ಟರೋ ಅದಾದ್ಮೇಲೂ ಕೂಡ ರೇಣುಕಾಚಾರ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಹೇಳಿಕೆ ಬಗ್ಗೆ ರೇಣುಕಾಚಾರ್ಯ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಮಾಹಿತಿ ಇಲ್ಲ ನನಗೆ, ಅವ್ರು ಏನ್ ಹೇಳಿದ್ದಾರೋ ಗೊತ್ತಿಲ್ಲ, ಮಂತ್ರಿ ಸ್ಥಾನ ಕೊಡುವ ಕುರಿತ ಮಾಹಿತಿ ನನಗಂತೂ ಇಲ್ಲ, ಆದ್ರೆ ನಾವಂತೂ ನಮ್ಮ ಭಾವನೆ ಎಲ್ಲಿ ತಿಳಿಸ್ಬೇಕೋ ಅಲ್ಲಿ ತಿಳಿಸಿದ್ದೇವೆ, ಇವಾಗ ಮತ್ತೆ ಕೂಡ ತಿಳಿಸ್ತೇವೆ ಅಂತ ನ್ಯೂಸ್ 18 ಕನ್ನಡಕ್ಕೆ ರೇಣುಕಾಚಾರ್ಯ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ನೀಡಿದ್ರು. ಮಾಹಿತಿ ಇಲ್ಲ, ಮೊದಲನೇದು ಮುಖ್ಯಮಂತ್ರಿ ಹೇಳಿದ್ರೆ ಖಂಡಿತ ಮಾಹಿತಿ ಇಲ್ಲ. ನೀವು ಮಾಧ್ಯಮ ಸ್ನೇಹಿತ ಕೇಳ್ತಾ ಇದ್ರೆ ನಾನು ಹೇಳ್ತಾ ಇದ್ದೀನಿ, ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಎಲ್ಲಿ ಅವಕಾಶ ಇದೆ ಮಾನ್ಯ ಮುಖ್ಯಮಂತ್ರಿಗಳನ್ನ, ರಾಜ್ಯದ ಅಧ್ಯಕ್ಷನ, ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಚರ್ಚೆ ಮಾಡಿ ನಮ್ಮ ಭಾವನೆಗಳು ವ್ಯಕ್ತಪಡಿಸಿದ್ದೀವಿ. ರಸ್ತೆಯಲ್ಲಿ ನಿಂತು ಮಾತಾಡಿದರೆ ಬೇರೆ ರೀತಿ ಅಪಾರ್ಥ ಆಗುತ್ತೆ, ರಾಜ್ಯ ಜನರಿಗೆ ಸಂದೇಶ ಹೋಗುತ್ತೆ, ನಮ್ಮ ವ್ಯಕ್ತಿತ್ವವನ್ನು ಕಡಿಮೆ, ವರ್ಚಸ್ಸು ಕಡಿಮೆ ಆಗುತ್ತೆ, ನನ್ನ ವರ್ಚಸ್ಸಿಗೆ ಧಕ್ಕೆ ನಾನು ಮಾಡಿಕೊಳ್ಳಲ್ಲ. ಹಾಗಾಗಿ ನಮ್ಮ ಭಾವನೆಗಳನ್ನು ಎಲ್ಲಿ ಹೇಳಬೇಕು ಅಲ್ಲೇ ಹೇಳ್ತೀವಿ.